ಇದು ಒಂದು ಭಾರತೀಯ ದಲಿತ ಪ್ಯಾಂಥರ್ನ ರಾಜ್ಯ ಸಮಿತಿಯ ಒಂದು ಕಾರ್ಯಕ್ರಮ, ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಯಾರೂ ಸಂಘಟನೆಗಳು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಎಲ್ಲಿ ಮಾಡಿದಿಲ್ಲ. ಆದ್ರೆ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಒಂದು ವಿಶಿಷ್ಟವಾಗಿ ಬೆಂಗಳೂರು ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ಒಂದು ದಲಿತ ಪ್ಯಾಂಥರ್ನ ಶಕ್ತಿ ಏನಂಬುದು ಇಡೀ ಕರ್ನಾಟಕ ಜನತೆಗೆ ಇವತ್ತಿನ ದಿನ ತೋರಿಸ್ಕೊಟ್ಟಂತ ದಿನ ಇದು. ಉದ್ದೇಶಗಳೇನು ಸರ್ ಸಂಘಟನೆ? ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಎಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗುತ್ತೋ, ಸಾಮಾಜಿಕ ಬಹಿಷ್ಕಾರ ಆದಂತ ಮತ್ತು ಮರ್ಯಾದೆ ಹತ್ಯೆಗೇಡನ್ನು ಮಾಡ್ಕತ್ತಂತ ಏನು ಅಪರಾಧಿಗಳಿದ್ದಾರ, ಯಾವಾಗಲೂ ದಲಿತರ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ಕತ್ತಂತ ದಲಿತ ಪ್ಯಾಂಥರ್ ಸಂಘಟನೆ. ಭೀಮಾ ಕೋರೆಗಾಂವ್ ಬಗ್ಗೆ ಜನರಿಗೆ ದಲಿತರ ಬಗ್ಗೆ ಕೆಲವು ಕಡೆ ಇನ್ನೂ ಕೂಡ ಅದ್ರ ಬಗ್ಗೆ ಸರಿಯಾದ ಅರಿವಿಲ್ಲ. ಅದರ ದಿನಾಚರಣೆ ಬಗ್ಗೆ ತಾವು ರಾಜ್ಯ ಸರ್ಕಾರಕ್ಕೆ ಏನು? ಈಗಾಗಲೇ ನಾವು ಮೊನ್ನೆ ಹೇಳಿದೆವು, ಭೀಮಾ ಕೋರೆಗಾಂವ್ ಇತಿಹಾಸದ ಬಗ್ಗೆ ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಏನಪ್ಪಾ ಅಂದ್ರೆ ಅದು ಇತಿಹಾಸ ಅಳವಡಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಏನಪ್ಪಾ ಅಂದ್ರೆ ಆಗ್ರಹಪಡಿಸಿದ್ದೆವು. ಈಗ ಮುಂದಿನ ಹೋರಾಟಗಳು ಏನಾದ್ರು ಇದೆಯಾ? ದಲಿತರಿಗೆ ಯಾವುದೇ ರೀತಿಯಲ್ಲಿಂದ ತೊಂದರೆ ಆದಾಗ ಮತ್ತು ದಲಿತರಿಗೆ ಸಿಗಬೇಕಾದಂತ ಸೌಲಭ್ಯದಿಂದ ವಂಚಿತ ಆದ ಸರ್ಕಾರ ಏನಾದ್ರು ವಂಚನೆ ಮಾಡ್ತಾ ಇತ್ತಂದ್ರ ಅಂತ ಸಂದರ್ಭದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ತಯಾರಿದೆ. ಹತ್ಯೆ ಮಾಡಿದಂತ ಆರೋಪಿಗಳಿಗೆ ರಾಜ್ಯದಲ್ಲಿ ಒಂದು ಕಠಿಣವಾದಂತ ಕಾನೂನು ಜಾರಿಗೆ ತರಬೇಕು. ಮತ್ತು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡ್ತೀನಿ ಅಂತ ಏನು ಹೇಳಿದ್ರು. ವಿಶೇಷ ಸ್ಥಾಪನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಕಠಿಣವಾದಂತ ಶಿಕ್ಷೆ, ಅವ್ರಿಗೆ ಯಾವುದೇ ರೀತಿಯಿಂದ ನ್ಯಾಯಾಲಯ ಬೇಲ್ ಮೇಲೆ ಹೊರಗಡೆ ಬರಲಾರ್ದಂತ ಕಾನೂನು ಜಾರಿಗೆ ತರಬೇಕು. ಕಾನೂನು ಜಾರಿಗೆ ತಂದ್ರೆ ಮಾತ್ರ ಆರೋಪಿಗಳಿಗೆ ರಕ್ಷಣೆ ಮಾಡ್ಲಕ್ ಆಗಲ್ಲ. ಸರ್, ಸಂಘಟಿಸಲು ಏನಾದ್ರು ಕ್ರಮ ಕೈಗೊಂಡಿದೆ? ಸಂಘಟನೆ ಮಾಡೋಕೆ ಇವಾಗ ಇನ್ನೂ ಹೆಚ್ಚಿನ ಸಂಘಟನೆ ಈಗಾಗಲೇ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳೆಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ನಮ್ಮ ಸಂಘಟನೆ ಈಗಾಗಲೇ ಅನೇಕ ಈಗ ಒಂದು ಕಾರ್ಯಕ್ರಮ ನೋಡಿ ಅನೇಕ ಜನ ನಮಗೆ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲಾ ದಲಿತ ಪ್ಯಾಂಥರ್ನ ನಾವು ಸೇರ್ಪಡೆ ಮಾಡ್ಕೊಳ್ತೀವಿ ಅಂತೇಳಿ ಇಷ್ಟರಲ್ಲೇ ಬರ್ಕತ್ತಂತ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ಲಕ್ಕ ಭಾರತೀಯ ದಲಿತ ಪ್ಯಾಂಥರ್ ಸಜ್ಜಾಗಿದೆ. ಈಗಾಗಲೇ ಒಂದು SCP TSP ಹಣ ದುರುಪಯೋಗ ಮಾಡೋದ್ರ ಬಗ್ಗೆ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕಾಗ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಮತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದೆವು. ಅದ್ರ ಜೊತೆಗೆ ಬರ್ಕಂತ ದಿನಗಳಲ್ಲಿ ರಾಜ್ಯಪಾಲರಿಗೆ ಭೇಟಿಯಾಗಿ ಇಂಥ ಒಂದು, ಯಾಕಂದ್ರೆ SCP ದಲಿತರಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಉಪಯೋಗಿಸ್ಲತ್ತದ, ಅದು ಬಂದ್ ಆಗ್ಬೇಕು. ಯಾಕಂದ್ರೆ ಅದರಲಿಂದಾಗಿ ಸರ್ಕಾರ ಅನೇಕ ಕೋಟ್ಯಾಂತರ ರೂಪಾಯಿ ನಮ್ಮ ಅಭಿವೃದ್ಧಿ ಆಗದ ಹಣ ಬೇರೆಯವ್ರ ಪಾಲಾಗಿ ಹೋಲತ್ತದ ಅಂತೇಳಿ ಸರ್ಕಾರಕ್ಕೆ ಅದು ತಡೆಗಟ್ಟಬೇಕಂತೇಳಿ ಆಗ್ರಹಪಡಿಸ್ತಾರೆ.